ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾವಿವತ್ತು ನಮ್ಮ ಮನೇನ ಅರೇಂಜ್ ಮಾಡ್ಕೋತಾ ಇದ್ದೀವಿ. ತುಂಬ ಏನಲ್ಲ, ಸಿಂಪಲ್ಲಾಗಿ. ಸೊ ನಮ್ಮ ಟಿ ವಿ ಬಂದುಬಿಟ್ಟು ಫಸ್ಟು ರೂಮಲ್ಲಿತ್ತು. ನಾವಿವಾಗ ಅದನ್ನು ಹಾಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿತ್ತು ನಮ್ಮ ಟಿ ವಿ, ನಾವಿವಾಗ ಇದನ್ನು ಹಾಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಫಸ್ಟು ನಾವು ರೂಮಲ್ಲೇ ಕೂತ್ಕೊಂಡು ನಮ್ಮ ಬಿಸ್ನೆಸ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ವಿ. ಈ ಪ್ಲೇಸಲ್ಲಿ ಇಲ್ಲಿ ಇಟ್ಕೊಂಡಿದ್ವಿ. ಸೊ ಇವಾಗ ಇಲ್ಲಿ ಜಾಗ ಸಾಲ್ತಾ ಇಲ್ಲ, ಸ್ಟಾಕ್ಗಳು ಜಾಸ್ತಿ ಆಗಿರೋದ್ರಿಂದ. ಸೊ ಅದಕ್ಕೆ ನಾವು ಹಾಲಿಗೆ ಶಿಫ್ಟ್ ಮಾಡಿದ್ದೀವಿ. ಸೊ ನಾವು ಆಲ್ಮೋಸ್ಟ್ ಹಾಲಲ್ಲೇ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ, ಕೆಲಸ ಮಾಡ್ತಾ ಮಾಡ್ತಾ. ಅದಕ್ಕೇ ಹಾಲಿಗೆ ಶಿಫ್ಟ್ ಮಾಡೋಣ ಅಂತ. ಇಲ್ಲಿಗೆ ಬರುತ್ತೆ ಸಾಕು. ಹಿಂಗೆ ಅರೆ ಟಿ ವಿ ಸ್ವಿಚ್ ಎಲ್ಲ ಹಾಕಬೇಕು ಅಂದರೆ ಇವಾಗ ಟಿ ವಿ ಹಿಂದೆ ಕೈ ಹಾಕ್ಬಿಟ್ಟು ಸ್ವಿಚ್ ಹಾಕಬೇಕು. ಸ್ವಿಚ್ ಕವರ್ ಆಗೋಗುತ್ತೆ. ಹಿಂಗೆ ತಿರುಗಿಸ್ಕೊಂಡು ಬಂದಿಲ್ಲ ನಾವು ಬೇಕಂದರೆ ಫಿಕ್ಸ್ ಆದಮೇಲೆ. ಇಲ್ಲ ಹಿಂಗೆ ಹಾಕ್ತೀವಿ ಅಂದರೆ ಹಿಂಗೆ ಹಾಕಿದ್ರೆ ದಷ್ಟು ಅನಿಸುತ್ತಪ್ಪ ನನಗೆ. ಯಾಕೋ ನೋಡು, ಎರಡು ಸೇಮೆ. ಹಾಕು. ಇನ್ನು ಟೇಪ್ ಹಿಡ್ದು ಅಳತೆ ಹಿಡಿಯೋದ್ರಲ್ಲೇ ಇದೆಯಾ? ಟಿವಿಲಿಂದ ಇಲ್ಲಿಗೆ ಬಂದರೆ ಸಾಕಲ್ಲ. ಅಳತೆ ಮಾಡ್ತಾನೆ ಇರು. ತಗೋ, ನಿಮ್ಗೆ ಲಂಚ ಕೊಡ್ತಾ ಇದ್ದೀನಿ. 22 ಮಿಡಲ್ ಎಷ್ಟು? ಸ್ನ್ಯಾಕ್ಸ್ ಲಂಚ 11. ಮ್ಯಾಥ್ಸ್ ಬರಲ್ವ ನನಗೆ? ಇವಾಗ 11 ಅಂದ 38ಗೆ ಮಿಡಲ್ ಎಷ್ಟು? 19 ಅಂದಲ್ಲ. ಯಪ್ಪ ಏನು ಭಾರ ಇದೆ ಗೊತ್ತಾ? ಇದನ್ನ ಕೈಯಲ್ಲಿ ಹಿಡ್ದೆ ಕೈ ನೋವು ಬರ್ತೈತೆ ನನಗೆ. ಕಾಲಲ್ಲಿ ಹಿಡ್ಕೊ. ಇಟ್ಕೋತೀನಿ ನೋಡಿ ಕಾಲಲ್ಲಿ. ಒಂದೇ ಅವಾಗಿಂದ ಬರೀ ಟೇಪ್ ಹಿಡ್ಕೊ ಅದು ನೀನು ಡ್ರಿಲ್ ಹೊಡೆದು ನೀನು ಮಾಡೋಷ್ಟರಲ್ಲಿ 4 ದಿನ ಆಗುತ್ತೆ. ಸೊ ಇದನ್ನು ಮೊದಲು ನಾವು ಫಿಕ್ಸ್ ಮಾಡೋಕ್ಕಿಂತ ಮುಂಚೆ ಈ ಹೆಡ್ ಪಾರ್ಟ್ ಏನೋ ಅಂತಾರಲ್ಲ, ಇದಕ್ಕೆ ಟಿ ವಿನ ಇದಕ್ಕೆ ಮೌಂಟ್ ಮಾಡಬೇಕಾಗತ್ತೆ. ಸೊ ಇದನ್ನು ನಾವು ತಕ್ಕೊಬಿಡ್ಬೇಕು. ಇಷ್ಟೊತ್ತು ನಾನು ತೆಗಿದಿರ ಸರ್ಕಸ್ ಮಾಡ್ತಿದ್ದೆ. You are a genius. ಇವಾಗ ಒಂದು ಇಷ್ಟೇ. ಹೆಂಗೆ ರಿಮೂವ್ ಮಾಡೋದು ಅಂದರೆ, ಫಿಕ್ಸ್ ಮಾಡೋದೆಲ್ಲ ಅಂದರೆ ಇಷ್ಟೇ. ಹಿಂಗೆ ಹಾಕಿದ್ಮೇಲೆ ಫಿಕ್ಸ್ ಇದು ಟಿಲ್ಟ್ ಮಾಡ್ಕೊಬೋದು, ಅಡ್ಜಸ್ಟ್ಮೆಂಟ್ ಮಾಡಿ. ಆಮೇಲೆ ಮತ್ತೆ ಹಿಂಗೆ ಫಿಕ್ಸ್ ಮಾಡಿ ಲಾಕ್ ಮಾಡ್ಕೊಬೋದು. ಇಲ್ಲಿ ಟಿಲ್ಟ್ ಅಡ್ಜಸ್ಟ್ಮೆಂಟಿಗೆ ಐತೆ, ನಮಗೆ ಹಿಂಗೆ ಬೇಕಂಗೆ ಟಿಲ್ಟ್ ಮಾಡಿಕೊಂಡು ಮಾಡ್ಕೋಬೋದು. ಇಲ್ಲ ಸ್ಟ್ರೈಟಾಗಿ ಅಂದರೆ ಸ್ಟ್ರೈಟಾಗಿ ನೋಡ್ಕೊ, ಟೈಟ್ ಮಾಡ್ಕೊ. ಮೊದಲು ರಿಮೂವ್ ಮಾಡಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ. ಈ ನೆಟ್ಟು ಬೋಲ್ಟ್ಗೂ ಎಲ್ಲ ಹುಷಾರಾಗಿಟ್ಕೊಳ್ಳಿ, ಸಿಗಲ್ಲ. ನಾನು ಮೊದಲೇ ಕಲ್ದಾಕೊಳ್ಳೋ ಜಾಸ್ತಿ, ಅದಕ್ಕೆ ಅವಳು ಕೈಲಿ ಕೊಟ್ಬಿಡ್ತೀನಿ. ಸೊ ನಾನು ಏನಕ್ಕೆ ಇದನ್ನು ರಿಮೂವ್ ಮಾಡ್ಕೊಂಡು ಮಾಡ್ತಿದ್ದೀನಿ ಅಂದರೆ, ಇಲ್ಲಿ ವಯರ್ ಹೋಗಿರುತ್ತೆ, ಪೈಪ್ ಇರುತ್ತೆ. ಸೊ ಅದಕ್ಕೆ ಡ್ರಿಲ್ ಮಾಡಬಾರ್ದು ಅಂದ್ಬಿಟ್ಟು ನೋಡಿಕೊಂಡೆ. ಯಪ್ಪ ಕೈಯೆಲ್ಲ ನೋಡ್ತೈತೆ, ಹಿಡ್ದು ಹೊಡಿತಾ ಇದ್ದೀನಿ ಡ್ರಿಲ್ಲು. ಟಿಲ್ಟ್ ಏನಾದ್ರು ಸ್ವಲ್ಪ ಕ್ರಾಸ್ ಪೀಸ್ ಆಗಿ ಆಮೇಲೆ ಟಿಲ್ಟ್ ಮಾಡ್ಕೊಬೋದು ನಾವು ಅದನ್ನು ಇದರಲ್ಲೇನೆ. ಏನು ಅನಿಸ್ತೈತೆ ನಿನಗೆ? ಸ್ಟ್ರೈಟ್ ಅನಿಸ್ತೈತಾ? ಈ ಸ್ಟ್ರೈಟ್ ನಿಂತ್ಕೊಂಡು ಒಂದ್ಸಲ ಪದೇ ಡ್ರಿಲ್ ಮಾಡೋಕ್ಕಾಗಲ್ಲ, ಕೈ ನೋಡ್ತಿದ್ದೆ. ಬೇಗ ಕಮಾನ್ ಫಾಸ್ಟ್. ಬ್ರೋ, ನಾನಂತೂ ಸಿಕ್ಕಿದ್ದೀನಿ.
ಹಿಂಗ ಹಾಂ ಸಾಕು ಸಾಕು ಪರ್ಫೆಕ್ಟ್ ಆಗಿದೆ. ಓಕೆ ಡನ್. ಮತ್ತೆ ಗೋಲ್ ಮಾಡ್ಬೇಕು, ಏನೋ ಗೊತ್ತಿಲ್ಲ. ಮಾರ್ಕ್ ಹಾಕೊಳ್ಳೋದು ಹಾಕೊಳ್ಳೋಣ. ಮಾಡಬೇಕಂತೆ ಹುಷ ಮರ ಬೇಕು. ನಿಮ್ಗೇನೋ ಡೌಟ್ ಬಂದರೆ ನೀವು ನೋಡ್ಕೋಬೋದು. ಎಲ್ಲ ಕೊಟ್ಟಿದ್ದಾರೆ ಅವರೇ ಏನೇನು ಹಾಕಬೇಕು ಅಂತ. ನಾವು ಫೇಮಸ್ ಎಲೆಕ್ಟ್ರಿಷಿಯನ್ನ ಕರೆಸಿದ್ದೀವಿ, ನೋಡಿ ಮಾಡಿ ತೋರಿಸ್ತಾರೆ. 4 ಹೋಲ್ ಇದಕ್ಕೆ. ಆಮೇಲೆ ಅವರೇ ಇವೆಲ್ಲ ಕೊಟ್ಟಿದ್ದಾರೆ. ಇದನ್ನೆಲ್ಲ ತೆಗೆದು ಹಳ್ಕೋಬೇಕು. ಸ್ಪ್ಯಾನರ್ ಗಿನರ್ ಎಲ್ಲ ಕೊಟ್ಟಿದ್ದಾರೆ. ನೋಡಪ್ಪಿ ಪರವಾಗಿಲ್ಲ. ಸೊ ಇವಾಗ 10mm ಡ್ರಿಲ್ ಬಿಡಬೇಕು. ನಾನು 8mm ಅಲ್ಲಿ ಮಾಡ್ತಾ ಇದ್ದೀನಿ. ನೋಡೋಣ. ನೀವು ಯಾರು ಈ ಥರ ರಿಸ್ಕ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ತಗೊಳ್ಳಿ, ಏನು ದೊಡ್ಡ 8mm ಅಲ್ಲಿ 10mm ಬೋಲ್ ಮಾಡ್ಬೇಕು ಅಷ್ಟೇ. ಏನಾದ್ರು ಬಾಡಿಗೆ ಮನೇಲಿ ಇದ್ದಿದ್ರೆ 2 ದಿನ ಅಯ್ಯೋ! ಇಸ್ಕೊತಾ ಇರ್ಲಿಲ್ಲ. ಇದೇನಿದು ಧೂಳು ಇಷ್ಟೊಂದು? ಇನ್ನೇನು ಮತ್ತೆ ಏನಪ್ಪಿ? ಹೌದು, ನಾವು ಡ್ರಿಲ್ ಹೊಡಿತಾ ಇರ್ತೀವಿ ಒಳಗೆ. ಇನ್ನೊಂದೆಲ್ಲ ಇಟ್ಬಿಟ್ಟ. ಸುತ್ತಿಗೆ ಎತ್ಕೋಬೇಕು. ಹ್ಯಾಮರ್. ನೀನು ತಾರ? ಇಲ್ಲ, ಸುತ್ತಿಗೆ ಮ್ಯಾನ್. ಏನು ಹಿಂಗೈತದು? ಅವ್ರು ಹೇಳಿದ್ರು 8mm ಹಾಕ್ರಿ ಅಂತ. 10mm ನಾನು ಕೇಳಿಲ್ಲ. ಅನ್ನ 8mm ಕರೆಕ್ಟಾಗಿ ಇಲ್ವಾ? 10mm ಹಾಕ್ರಿ ಅಂದ್ರು, ನಾವು ಕೇಳಿಲ್ಲ. ನೋಡ್ರಿ ಇದೇ ಕತೆ. ಬರ್ಲಿ. ಓ, ಅದು ಸೀದಾ ಒಳಗೆ ಹೋಗ್ಬೇಕಾ ಈಗ? ಕಟಿಂಗ್ ಬೇರೆ ನಂಗೆ ಗೊತ್ತು. ಧೂಳು ನೋಡ್ರಿ ಕೆಳಗಡೆ ಎಷ್ಟು ತುಂಬೈತೆ ಅಂತ. ಅಲ್ಲಿರೋದೆಲ್ಲ ಮಣ್ಣು 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 ಮಣ್ಣು. ಅದಕ್ಕೇನೆ ಈ ಥರ ರಿಸ್ಕ್ ಎಲ್ಲ ತಗೊಳಕ್ ಹೋಗ್ಬಾರ್ದು. ಮಿಷನ್ ಫೇಲ್ಡ್ ಅಂತ ಹಾಕ್ಬೇಕು ಇವಾಗಿದೆ. ಸೊ 8mm ಹೊಡಿ, 10mm ತಂದು ಹೊಡಿಬೇಕು. ತಿರ್ಗಾ ನಾವು 10mm ತರಲ್ಲ. 9mm ಇಲ್ವಾ ಹತ್ರ? 8mm ಅಷ್ಟೇ ಇರುತ್ತೆ. ಯಾಕೆ? ಇನ್ನೊಂದು ಏನಿಗೆ ನನಗೆ ಇನ್ನ ಮಾಡ್ಬೇಕು ಮೇಲ್ಗಡೆದೆಲ್ಲ. ಅದಕ್ಕೆ ರಿಸ್ಕ್ ತಗೊಳಕ್ ಹೋಗ್ಬೇಡ್ರಿ. ಓಹ್, ಅಗೇನ್ ಫೇಲ್. ಏನ್ ಮಾಡೋಣ? ಫಸ್ಟ್ ಎಲ್ಲ ಐತಲ್ಲ ಅದನ್ನ ಇಟ್ಕೊಂಡ್ಬಿಟ್ಟು ಎಷ್ಟೈತೆ ಅಂತ ರೌಂಡ್ ನೋಡ್ಕೊ ಫಸ್ಟ್. ಬಿಟ್ಟು ಪೂರ್ತಿ ನುಗ್ಬೇಕು ಒಳಗಡೆ. ಸ್ವಲ್ಪ ಆಚೆ ಇನ್ನ ಸ್ವಲ್ಪ ರೌಂಡ್ ಐತಲ್ಲ ಅದನ್ನ ಇನ್ನೂ ಜಾಸ್ತಿ ಮಾಡ್ಬೇಕು ನೀನು. 3 ಸಲ ಫೇಲ್ಡ್ ಅಟೆಂಪ್ಟ್ ಆಗೈತೆ. 2 ಸಲ ಬಿಟ್ರೆ ಗೋಡೆನೆ ಬಿದ್ದೈತದ ಈಗ. ಬಿಟ್ಟಿಗಿಂತ ಒಳಗೋಗ್ಬೇಕಿದು. ಸೊ ಆಲ್ಮೋಸ್ಟ್ ಇಷ್ಟು ಹೊಡಿಬೇಕು ನಾವು, ಇಲ್ಲಿವರೆಗೂ ಹೊಡಿಬೇಕು. ಸೊ ಇದಕ್ಕೆ ಉದ್ದ ಬಿಟ್ಟು ಬರೋದು, ಅದನ್ನು ತಗೋಬೇಕಾಗತ್ತೆ. ಇದು ಹೋಗಲ್ಲ ಇನ್ನ. ಇದು ಫೇಲ್ಡ್ ಅಟೆಂಪ್ಟ್ ಆದ್ರೆ ಹೋಗಿ 10mm ಬಿಟ್ಟು ಹೋಗಿ 10mm ಬಿಟ್ಟು ತಗೊಂಡ್ಬರ್ತೀನಿ.
ಬಟ್ ಇದು ಈ ಸರಿ ಪಾಸ್ ಆಗಿದೆ ನಮ್ದು. ನಮ್ದಲ್ಲ, ಇದು ಗೋಡೆ ಸದ್ಯ ಅರ್ಧ ಗೋಡೆ ಬಿದ್ದೋಯ್ತಿತ್ತೇನು. ಪಾಸ್ ಆಗಿದೆ. ಸೊ ನೀವು ಹೋಗಿ ಏನು 10 mm ಬಿಟ್ಟೆ ತರ ಅವಶ್ಯಕತೆ ಇಲ್ಲ. ಮಣ್ಣುದುರ್ಸು ನೋಡು, ಎಷ್ಟು ಧೂಳು ಸೋಫಾ ಮೇಲೆಲ್ಲ ಧೂಳು. ಇವಾಗ ತೊಂದ್ರೆ ತೆಗ್ದ್ಬಿಡ್ಲ ಕೆಳಗಡೆ ಧೂಳು. ಇದನ್ನ ಯಾರು ಚೆಕ್ ಮಾಡೋದು? ಇದನ್ನ ಟೈಟ್ ಆಗುತ್ತಾ? ಇಲ್ಲ, ಇದನ್ನ ಟೈಟ್ ಮಾಡೋಕ್ಕೆ ಈಗ ಏನಾದ್ರು ಒಂದು ಮಾಡ್ತೀನಿ. ಏನೋ ಇರಬೇಕು. ತೋರ್ಸೋದು ಹೆಂಗಿದೆ? ಸ್ಪ್ಯಾನರ್ ಬೇಕು ಇದಕ್ಕೆ. ಐತೆ ಸ್ಪ್ಯಾನರ್ ಈ ಸೈಜು. ಅವ್ರು ಕೊಟ್ಟವ್ರಲ್ಲ ಅಲ್ಲಿ, ಅದು ಚಿಕ್ಕದದು. ಅದು ಏನು ಕೊಟ್ಟರೆ ಇದೆ ಇಲ್ಲಿ ಇಲ್ಲ ಸೈಜ್ ಏನೋ ಬರುತ್ತಲ್ಲ ನೆಟ್ಬಿಟ್ಟು. ಆ ಹಿಂದೆ ರೌಂಡ್ ಶೇಪ್ ಅದು ಬರಲ್ವಾ? ಹಿಡ್ಕೋಬೇಕಾ? ಕೈಯಲ್ಲೇ ತಿರ್ಸ್ತೀಯಾ? ಇಷ್ಟುದ್ದ ಇದೆ. ಇವಾಗ ಒಳಗೆ ಹೋಗುತ್ತೆ ಅನ್ನೋದೇ ಡೌಟ್. ಅದು ಹೋಗೈತಲ್ಲ ಗಟ್ಟ ಬೇರೆ, ಇದು ಬೇರೆ. ಗಟ್ಟ ಹೋಗುತ್ತೆ. ಸ್ಕ್ರೂ ಎಷ್ಟುದ್ದ ಇದೆ? ಅದಕ್ಕೆ ಅವ್ರು ಮೆನ್ಷನ್ ಮಾಡಿರೋದು 10 mm ಹಾಕಿ ಅಂತ. ಸ್ಪ್ಯಾನರ್ ತರಬೇಕು. ಇದೆ ಕೆಳಗಡೆ. ಯಾರು ಇವಾಗ ಕೆಳಗಡೆ ಹೋಗಿ ಹುಡ್ಕೊ ಬರ್ತಾರೆ? ಅವ್ಳಿಗೇನು ಗೊತ್ತು ಕಷ್ಟ, ಅವಳು ಟೇಕ್ ಮಾಡೋದಲ್ಲ. ಅದಕ್ಕೆ ಬೈಲಿ ತಗೋ ಇದನ್ನು ಟೇಕ್ ಮಾಡ್ಕೊಡು. ಟೈಟ್ ಮಾಡ್ತಾರೆ. ನನಗೆ ಈ ಸ್ಪ್ಯಾನರ್ ಹುಡ್ಕೊ ಬರ್ತೀನಿ ಈ ಸೈಜ್. ಅಂತ ನೀನು ಮಾಡ್ರಿ ನಿಮಿಷ ಬಂದೆ. ನೋಡೋಣ ಎಷ್ಟು ಟೈಟ್ ಮಾಡಿರ್ತೀರಂತ. ಇದಕ್ಕೆ 12 ನಂಬರ್ ಸ್ಪ್ಯಾನರ್ ಅಲ್ಲಿ ಟೈಟ್ ಮಾಡಬಹುದು. ಮೈಕ್ ಬರ್ತೈತೆ ಆಕ್ಚುಲಿ ನಮ್ದು. ಇವತ್ತೇ ಬರ್ಬೇಕಿತ್ತು, ಬಟ್ ಡಿಲೇ ಆಗೋಗ್ಬಿಟ್ಟು ಸದ್ಯ ಇನ್ನೂ ಬಂದಿಲ್ಲ. ಇಷ್ಟೇ. ನಿಮ್ಗೆ ಅವೆಲ್ಲ ಏನು ಅವಶ್ಯಕತೆ ಇಲ್ಲ. ಏನು ಕೈಯೇ ನೋವು ಬರಲ್ಲ, ಆರಾಮಾಗಿ ಮಾಡ್ಬೋದು. ಟೈಟಾಗಿ ಹೋಗೋವರೆಗೂ ತಿರುಗುತ್ತೆ. ನನಗೆ ಅದಂದ್ರೆ ಆ ಫಿಲಮ್ ಅಂದ್ರೆ ಆಗಲ್ಲ. ಪೇಂಟ್ ಹೋದ್ರೂ ಪರವಾಗಿಲ್ಲ, ಟೈಟ್ ಆಗಿರ್ಬೇಕು. ಎಷ್ಟು ನೋಡ್ರಿ ಇಷ್ಟೇ. ಏನೋ ಒಂಥರ ಏನೋ ಸಾಧನೆ ಮಾಡಿರುವ ತೇಜಸ್ಸು ಕಾಣಿಸ್ತೈತೆ ನನ್ನ ಮಕ್ಕದಲ್ಲಿ. ನನಗೆ ಈಗ ಬರುತ್ತೆ. ಅದೆಲ್ಲ ಐತೆ, ಅದೆಲ್ಲ ಅಲ್ಲಿ ಒಳಗಡೆ ಐತೆ. ಟಿವಿ ಫಿಕ್ಸ್ ಮಾಡೋದು ಸೊ ಇದನ್ನ ನಾವ್ ಎಲ್ಲಿಗ ಹೆಂಗಾರ ಮಾಡ್ಬೋದು, ಹಿಂಗೆ ಸೊ ಇದನ್ನು ಟಿಲ್ಟ್ ಮಾಡ್ಬೋದು. ಆಮೇಲೆ ಕ್ಲೋಸಪ್ ಅಲ್ಲಿ ತೋರಿಸ್ತೀನಿ. ಟಿಲ್ಟ್ ಮಾಡೋ ಆಪ್ಷನ್ ಕೂಡ ಇದೆ. ಬುಡ್ಡಿ ಹಾಯ್, ಟಿವಿ ಫಿಕ್ಸ್ ಮಾಡ್ತು ಒಂದ್ ಕಡೆ. ನಮ್ ಬೋಂಡ ಬಂದೈತಿ, ಏನ್ ಮಾಡ್ತಾರೆ ಅಂತ ನೋಡಕ್ಕೆ.
ಸ್ವಲ್ಪ ಸೀದೋಗಿದೆ ಮುಂಡ. 10 mm ಬಿಟ್ಟು ತಗೊಳ್ಳಿ, ಮೇಯ್ನು ಈಸಿ ಕೆಲಸ. ಆ ಬಿಟ್ಟು ಎಷ್ಟು ಉದ್ದ ಇದೆ ಅಷ್ಟು ಉದ್ದ ಫುಲ್ ಡ್ರಿಲ್ ಮಾಡಿ. ಆಗ್ಬಿಡಪ್ಪ. ನಾನೇನು ತರ್ಬೋದಾ? ಇದು ಚೋಕಲ್ಲಿ ಕಟ್ಕೊಂಡ ನಾನು ಬೇಡ, ರಿಸ್ಕ್ ಎಲ್ಲ ಬೇಡ. ನಾನು 80 ಇದ್ದೀನಿ. ಇದಕ್ಕೆ ಆಕ್ಚುಲಿ 30 kg ಏನೋ ಅನ್ಸುತ್ತಿದ್ದು. 31.8 kg. 31.8 kg ವೇಟ್ ತಡೆಯುತ್ತೆ. ಸೊ ಯಾವ ಟಿವಿನೂ ಅಷ್ಟು ಇರಲ್ಲ ಅಂತ ಅನ್ಕೊಂಡಿದ್ದೀನಿ. ನಾನು ನೀನು ಜಾಸ್ತಿ ಇದೆಯಾ? ಇಷ್ಟೇ ಗೈಸ್. ಇದ್ರದ್ದು ಕೆಲಸ ಮುಗ್ದಿದೆ. ಇವಾಗ ನಾವು ಪಾರ್ಟ್ 2 ಹೋಗ್ಬೇಕಾಗತ್ತೆ. ನೋಡ್ರಿ, ಮಾಡೋದೆಲ್ಲ ಮಾಡೋದು, ಓಡೋಗ್ಬಿಡೋದು. ಇದನ್ನೆಲ್ಲ ಯಾವಾಗ ನಾನು ಮಾಡಬೇಕು? ಎಷ್ಟು ಮಣ್ಣು ಮಾಡಿದ ಗೋಡೆನೇ ಬಿದ್ದೋಗ್ಬಿಟ್ಟೈತೆ ನೋಡ್ರಿ. ಇದೇ ಎಷ್ಟು ಚೆನ್ನಾಗಿತ್ತು ಅಂತ. ಅರೆ ಇವನಿಗೆ ಇಲ್ಲಿ ಬೇಡವಂತೆ, ಹಾಲಲ್ಲೇ ಬೇಕಂತೆ. ಸೊ ಇದನ್ನ ತೆಗ್ದ್ಬಿಟ್ಟು ಸ್ಟೆಪ್ 2 ಬೋಳ ಗುಂಡಿ ಥರ ಬೋಳ ಮಾಡ್ತಾನೆ. ನಾನು ಎಷ್ಟು ಚೆನ್ನಾಗಿ ಬೆಡ್ ಮೇಲೆ ಆರಾಮಾಗಿ ಮಲ್ಕೊಂಡು ಟಿ ವಿ ನೋಡೋಣ ಅಂದರೆ ಅವನು ಸೋಫಾ ಮೇಲೆ ಕೂರಿಸ್ಬಿಟ್ಟು ಟಿ ವಿ ನೋಡಿಸ್ತಾನೆ. ನೋಡ್ದಾ, ಇಲ್ಲೆಲ್ಲ ಮೇಲೆಲ್ಲ ಒರೆಸಿರ್ತೀವಿ, ಅಲ್ಲಿ ಕೆಳಗೆ ಮಾತ್ರ ಒರೆಸಿ. ಇಲ್ಲೆಲ್ಲ ಕ್ಲೀನ್ ಐತೆ, ಅಲ್ಲಿ ಮಾತ್ರ ಧೂಳೈತೆ. ಅದೇ ಹೇಳಿದ್ದು. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ ಖಾಲಿ ಗೋಡೆನೇ ಖಾಲಿ ಅಪ್ಪಿ. ಇಲ್ಲಿ ಹಳೇದೇನೇನಿರುತ್ತೆ, ಸ್ಕ್ರೂ ನೆಟ್ಟು ಬೋಲ್ಟ್ ಎಲ್ಲ ಬಿಚ್ಚಿಬಿಡ್ಬೇಕು. ಇಲ್ಲಿಗೆ ಫಿಕ್ಸ್ ಮಾಡೋದು ಇವಾಗ. ಅದಕ್ಕೆ ಸ್ಕ್ವೇರ್ ಶೇಪ್ನ ಇಲ್ಲಿಗೆ ಹಾಕ್ಬೇಕು ಇವಾಗ. ಇದೆಲ್ಲ ವೇಸ್ಟಾ? ಇದನ್ನ ನೆಕ್ಸ್ಟ್ ನಾವು ಶಿಫ್ಟ್ ಮಾಡ್ಕೊತೀವಿ ಅಲ್ಲಿಂದ ಇಲ್ಲಿಗೆ ವಾಪಸ್ಸು ಅಂದಾಗ ಬೇಕಾಗುತ್ತೆ. ಇರ್ಬೇಕೇನಾದ್ರು ಅವಾಗ ಮಾಡ್ತಾ ಇರಬೇಕು. ಇನ್ನೇನು ಅಂತಾರಲ್ಲ, ಕೆಲಸ ಇಲ್ಲ ಸರಿ ಅದೇನೋ ಮಾಡಿ. ಸೊ ಇದು ಇವಾಗ ಹೇಗೆ ಕೂರಿಸೋದು? ಮೇ ಬಿ ಇಲ್ಲಿ ಕೂರುತ್ತೆ ಹಿಂಗೆ ನಮ್ಮದು. ಸೊ ಇದು ಯೂನಿವರ್ಸಲ್ ಶೇಪ್ ಇದೀವಿ. ಹೆಂಗಾರು ಕೂರ್ಸ್ಕೊಂಬೋದು. ನಿಮ್ಮ ಟಿ ವಿಗೊಂಡ್ರೆ ಇಲ್ಲೆಲ್ಲ ಹೋಲ್ಗಳವೆ, ಎಲ್ಲ ಹೋಲೇನೆ. ಅದು ಸಾಲಿಲ್ಲ ಅಂದರೆ ಈ ಥರ ಹಿಂಗೆ ಕ್ಲ್ಯಾಂಪ್ಗಳ ಥರ ಈ ಥರ ಹಾಕ್ಕೊಂಡು, ಅಥವಾ ಈ ಥರ ಆ್ಯಡ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಹೋಲ್ಸ್ಗೆಲ್ಲ ಫಿಕ್ಸ್ ಮಾಡ್ಕೊಂಡು. ಇಲ್ಲ, ನಮ್ದು ಇಲ್ಲೇ ಐತಲ್ಲ, ಎಕ್ಸಾಕ್ಟ್ ಆಗೈತೆ. ಸೊ ಇಷ್ಟು ಇದೇನೋ ನೆಟ್ಟು ಬೋಲ್ಟು ಸ್ಕ್ರೂಗಳು ಏನೋ ಕೊಟ್ಟಿದ್ದಾರೆ. ಇಷ್ಟರಲ್ಲಿ ನಮಗೆ ಎಷ್ಟು ಯೂಸ್ ಆಗುತ್ತೆ ಅನ್ನೋದು ನಮ್ಮ ಟಿ ವಿ ಮೇಲೆ ಡಿಪೆಂಡು. ಸೊ ಈ ಥರ ಹಾಕೋಣ ಅಂತ ನಾನು ಹಾಕ್ತಾಯಿದ್ದೀನಿ. ನಮ್ಮದಕ್ಕೆ ಹೀಗೆ ಕೂರುತ್ತೆ. ಸೊ ಇದಕ್ಕೊಂದು ವಾಷರ್ ಹಾಕ್ಬಿಟ್ಟು ಎಲ್ಲ ಕರೆಕ್ಟಾಗಿ ಹಾಕಿದ್ವಿ. ಆದರೆ ಸ್ವಲ್ಪ ಅಲ್ಲಾಡ್ತಾ ಉಂಟು. ಇದು ಹಿಂಗೇನೋ ಅಥವಾ ನಾವು ಬೇರೆ ಏನಾರು ಹಾಕ್ಬೇಕೋ ನೋಡ್ತಾ ಇದ್ದೀವಿ. ಸೊ ನಾವು ನಮ್ದು ಹಳೇದೇ ಯೂಸ್ ಮಾಡ್ತೀವಿ, ಹಳೆ ನೆಟ್ಟೇನೆ. ನೋಡೋಣ, ಇವಳು ಮೌಂಟ್ ಆಗಲ್ಲ ಅಂತ ಒಳ್ಳೆ ಟ್ರೈ ಮಾಡೋಣ. ಆಗಿಲ್ಲ ಅಂದರೆ ಮತ್ತೆ ತೆಗೆದು ಹಾಕೋದೇನೋ ಮತ್ತೆ ಮಾಡಿ. ಇನ್ನೇನು ಕೆಲಸ ನೀನು ಮಾಡೋಕ್ಕಾದ್ರೂ ಬೇರೆ ಮಾಡಬೇಕೇನಾದ್ರು. ಹೋಗೋ ನನ್ನ ಮಂಡಲ ಆಟೆಗೆ ಹೋಗೋ ಇಲ್ಲ ಏನಮ್ಮ ಮಾಡ್ದ ಹೆಂಗು ಮಾಡಿದೆ? ಇಷ್ಟೇನಾ? ಇಷ್ಟೇ. ಬಿದೋಗುತ್ತಾರೆ. ಇಲ್ಲ ಇಲ್ಲ, ಟೈಪ್ ಮಾಡಬೇಕು. ಟೈಪ್ ಮಾಡ್ತೀನಿ ಅದನ್ನು. ಓಕೆನಾ? ಇದನ್ನೊಂದು ಚೂರು ಹಿಂಗೆ ಮುಂದೆ ಹೇಳ್ಕೊಂಡು ನನಗೆ ಭಯ ಆಗ್ತೈತೆ. ಟಿಲ್ಟ್ ಬೇಕಾ? ಟಿಲ್ಟ್ ಬೇಡವಾ? ಟಿಲ್ಟ್ ಬೇಡ ಅಂದರೆ ಹಿಂಗೆ ಟೈಟ್ ಮಾಡ್ಬಿಡ್ತೀನಿ. ಹಾಂ, ಟಿಲ್ಟ್ ಏನು ಬೇಡ ಅನ್ಕೋತೀನಿ. ಹಿಂಗಿರ್ಲಿ ಬಿಡಿ, ಹಿಂಗೆ ಇಷ್ಟಿರಲಿ. ನಾನು ಇಲ್ಲೇ ಕೂತಿರ್ತೀನಲ್ಲ, ಬೇಕಾಗುತ್ತೆ ಇಷ್ಟು ಟಿಲ್ಟ್ ಇರಲಿ. ಟಿಲ್ಟ್ ಇರಲಿ.
ಸ್ಟ್ರೈಟ್ ಆಗೈತೆ ಅನಿಸ್ತೈತಾ? ಸ್ಟ್ರೈಟ್ ಆಗೈತೆ ಅನಿಸ್ತೈತಾ? ಟೈಟ್ ಮಾಡಲಾ? ಕಾಣಿಸ್ತೈತೆ ಈ ನೆಟ್ಟು ಅವರೇ ಕೊಟ್ಟಿರ್ತಾರೆ ಈ ಸ್ಪ್ಯಾನರಲ್ಲಿ, ಅದರಲ್ಲೇ ನಾವು ಟೈಟ್ ಮಾಡ್ಬೋದು ಆ್ಯಕ್ಚುಲಿ. ಹಿಂಗೆ ಹಿಂದೆ ಬಾ, ಈ ಕಡೆ ಬಾ, ತೋರಿಸಿ ಈ ಕಡೆ ಬಾ. ವರ್ಷಕ್ಕೆಲ್ಲ ಚೆನ್ನಾಗುತ್ತೆ, ಹೇಳ್ಕೊಂಡು ಟಿ ವಿ ಅಲ್ವಾ? ಕರೆಕ್ಟ್ ಆಗೈತೆ ಅನ್ಸುತ್ತಲ್ಲ ಟಿ ವಿ. ಸೊ ಮಾಮೂಲಿ ಇಲ್ಲಿ ಬಿಚ್ಚಿರ್ತೀವಲ್ಲ ಅಲ್ಲಿಗೆ ಹಾಕಿ ನನಗಿದು ಸೆಟ್ ಆಗಲ್ಲ, ನಾವು ಸ್ಕ್ರೂ ಡ್ರೈವರ್ ಯೂಸ್ ಮಾಡ್ತೀವಿ. ಕೊಡಿಲ್ಲ, ನಾನು ಇದು ಮಾಡ್ತೀನಿ. ಇಲ್ಲಿ ಕರೆಕ್ಟ್ ಆಗೈತೆ. ಇಷ್ಟೇ ಚೂರು ಟೈಟ್ ಮಾಡಿಕೊಂಡ್ರೆ ಸಾಕು. ಅಷ್ಟೇ ಇಷ್ಟೇ. ಇದು ಫಿಕ್ಸ್ ಆಯಿತು. ಇದು ಬಿಚ್ಚೋದಿಲ್ಲ ಇವಾಗ, ಫಿಕ್ಸ್ ಅಷ್ಟೇ. ಬಿಚ್ಚೋದಿಲ್ಲ. ಹೆಂಗೆ ಹೇಳ್ತೀನಿ ಅಂದರೆ ಇಲ್ಲಿ ಎದುಳಲ್ಲ, ಟೈಟಾಗಿ ಹೋಗಿದೆ. ಇವಾಗ ಎಳೆಯೋದಂಗೆ ಇಲ್ಲಿ ದೊಡ್ಡ ಸರ್ಕಸ್ಸು. ಒಂಚೂರು ಟೆನ್ಸ್ ಆಗೈತೆ ಅನ್ಸುತ್ತಲ್ಲ. ಇದು ಹಿಂಗೆ ಓಕೆನಾ? ಸ್ಟ್ರೈಟ್ ಆಗೈತಾ? ನಾರ್ಮಲ್ ಆಗಿ ಇದು ಬೇಡ ಅಂದರೆ ಹಿಂಗೆ ತಿರುಗಿಸಿ ಈ ಮ್ಯಾನ್ನ ಕರೆಸ್ಬೇಕೇನು? ಇಲ್ಲ, ನಮಗೂ ಒಂದು 2-3 ಸಲ ಈ ಕಡೆಗೆ ಹೋಗ್ಬಿಟ್ಟಿರೋದು. ಇಲ್ಲ, ಈ ಕಡೆಗೆಲ್ಲ ಹಾಕಿರೋದು, ಬಟ್ ಇದೆಲ್ಲ ಹಿಂಗೆ ಸ್ವಲ್ಪ ಹಿಂದೋಗ್ಬೇಕಾ? ಯೂಸ್ ಮಾಡಿ ನಮ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕು ಅದಕ್ಕೆ ಯೂಸ್ ಮಾಡೋಕ್ಕೆ. ಸ್ಟ್ರೈಟ್ ಆಗಿಲ್ಲ, ನಾವು ವಾಲ್ಕೊಂಡಿದ್ದೆ ಅನಿಸುತ್ತೆ ಒಂಚೂರು. ಚೂರು ಅನ್ಸುತ್ತೆ ಹಿಂಗೆ ವಾಲೈತೆ ಅನ್ಸುತ್ತಲ್ಲ. ಓಕೆನಾ? ಹಿಂಗೆ ಚೂರು ಈ ಕಡೆನೇ ಬರ್ಬೇಕು ಇವಾಗ. ಹೆಂಗೆ? ಹಿಂಗೆ ಚೂರು ಚೂರು. ಹಾಂ, ಸಾಕು ಸಾಕು ಸಾಕು, ಪರ್ಫೆಕ್ಟ್ ಅಷ್ಟೇ. ಸೊ ಟಿಲ್ಟ್ ಆಗಿದ್ರು ನಾವು ಫಿಕ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ಕ್ರಾಸ್ ಆಗಿದ್ರು ಸರಿ ಮಾಡ್ಕೊಬೋದು. ಆಮೇಲೆ ಇಲ್ಲಿ ಸಿಗುತ್ತೆ ಸ್ವಿಚ್ ಎಲ್ಲ. ಸೊ ನಾನು ಇವಾಗ ಸೋಫಾದಲ್ಲಿ ಕೂತ್ಕೊಂಡು ಅಂದರೆ ಹೆಂಗೆ ನೋಡ್ಬೋದು? ನೀನು ಸೋಫಾದಲ್ಲಿ ಕೂತಾಕ್ಲಾ? ಹಾಂ, ಪರವಾಗಿಲ್ಲ, ಹಿಂಗೆ ಮಾಡ್ಕೊಂಡು ನೋಡ್ಬೋದು. ಇಲ್ಲ ಅಂದರೆ ಫುಲ್ಲು ಹಿಂಗೆ ಎಳ್ದು ಆ ಕಡೆ ಇದನ್ನ ಈ ಕಡೆಗೆ ಹಿಂಗೆ ಮಾಡಿ ಹಿಂಗೆ ತಿರುಗಿಸ್ತೀಯಾ? ಓಕೆನಾ? ಹಾಂ, ಹಿಂಗೆ ಕಾಣಿಸುತ್ತಾ? ಹಾಂ. ಆಮೇಲೆ ಟ್ರಯಲ್ ನೋಡಿ. ಇಲ್ಲ ಅಂದರೆ ಇದು ನಾವು ಫಿಕ್ಸ್ ಮಾಡಿರೋ ಸೈಜು. ಹಂಗೆ ಇಲ್ಲಿ ಬಿಡು, ಆಮೇಲೆ ಒಂದ್ಸತಿ ಟ್ರೈ ಮಾಡಿ ನೋಡೋಣ. ನೋಡಿ, ಹಿಂಗಿಟ್ರೆ ನಾರ್ಮಲ್ ಆಗಿ ಈ ಟಿಲ್ಟ್ ಮಾಡ್ಕೊಂಡಿರೋದು. ಇಲ್ಲಾಂದ್ರೆ ಇದು ಮಾಮೂಲಿ ಇಷ್ಟು ಇಲ್ಲಿವರೆಗೂ ಬರುತ್ತೆ. ಹಿಂಗೆ ಸ್ಟ್ರೈಟ್ ಆಗಿ ಬೇಕು ಅಂದರೆ ಇಷ್ಟು ಬರುತ್ತೆ. ಹಿಂಗೆ ಬೇಕಾ? ಟಿಲ್ಟ್ ಆಗಿ ಇಷ್ಟು ನಂಗೆ ಅನ್ಸುತ್ತೆ ಇಷ್ಟು ಬೇಕು. ಎಷ್ಟು ನಿಮ್ಮ ಪೀಸು? ಚೂರು ಮಾಡ್ಕೊಂಡಿದ್ದೀನಿ ಅನಿಸುತ್ತೆ. ಇಲ್ಲ, ಕರೆಕ್ಟಾಗೈತೆ. ಇಲ್ಲ, ಅದನ್ನ ಟೈಟ್ ಮಾಡ್ಕೊಂಡು ತಿರ್ಸ್ಕೊಬೋದು ನಮ್ಗೆ ಹೆಂಗೆ ಬೇಕಂಗೆ. ನನ್ನ ಮಂಡಲ ಆಯಿತು. ಸತಿ ಹಾಕಿ ತೆಗ್ದು ಅಂತ ನಾನು ಯಾರು ಟಿಲ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇದು. ಈ ಥರ ಟೈಟ್ ಮಾಡ್ಬಿಟ್ಟು ಸರಿ ಯೂಸ್ ಮಾಡಿ ಈ ಥರ ಟಿ ವಿನ ಸ್ಟ್ರೈಟಾಗಿ ಅಥವಾ ಹಿಂಗೆ ಟಿಲ್ಟು ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಬೋದು. ನಾವು ಟಿಲ್ಟಾಗಿ ಇಟ್ಕೊಂಡಿದ್ದೀವಿ. ಆಮೇಲೆ ಟೈಟ್ ಮಾಡಿ. ಹಾಂ, ಇದು ಅವರೇ ಕೊಟ್ಟಿರ್ತಾರೆ. ಅವರಲ್ಲಿ 4 ಎಕ್ಸ್ಟ್ರಾ ಬ್ಲ್ಯಾಕ್ ಕಲರ್ ಕೊಟ್ಟಿರೋದು ಇದೆ ಅನಿಸುತ್ತೆ. ಇದಕ್ಕೆ ಇನ್ ಕೇಸ್ ಕಳೆದೋದ್ರೆ ಇನ್ನೇನಕ್ಕೆ ಅಷ್ಟೊಂದು ಎಕ್ಸ್ಟ್ರಾ ಏನೋ ನೆಟ್ಟು ಬೋಲ್ಟ್ಗಳು ಕೊಟ್ಟವ್ರೆ.
ಅದರಲ್ಲಿ ಸ್ವಲ್ಪ ಅಷ್ಟೇ ಯೂಸ್ ಆಗೋದು ನಮಗೆ. ಹಾಂ ಅಷ್ಟೆ. ಫಿಕ್ಸ್ ಆಯ್ತು. ನಮ್ದು ಇನ್ನೂ ಸೆಟಪ್ ಬರುತ್ತೆ ಇಲ್ಲಿ, ನಮ್ದು ವರ್ಕ್ ಸ್ಪೇಸ್ ಸೆಟಪ್ ಬರುತ್ತೆ. ಬರಬೇಕು ಅನ್ನೋ ಆಸೆ ಇದೆಯಾ? ನೋಡ್ತಾ ಇದೀನಿ ನೋಡಿ, ಟಿವಿಲಿ ಟಿವಿ ಬರ್ತಾ ಇದೆ. ನಮ್ದು ಇನ್ನೂ ಇಲ್ಲಿ ವರ್ಕ್ ಸ್ಪೇಸ್ ಸೆಟಪ್ ಬರುತ್ತೆ ಈ ಜಾಗದಲ್ಲಿ. ಇಲ್ಲಿ ಬರುತ್ತೆ. ಇವಾಗೆಲ್ಲ ಎತ್ತಬೇಕು, ಆಗಿರೋ ಮಣ್ಣೆಲ್ಲ ಒರೆಸ್ಬಿಟ್ಟು ಸೆಟಪ್ ಮಾಡಬೇಕು. ಹೋಗಿ ಕಾಫಿ ಮುಟ್ಕ ಬಾ. ಸೊ ಇದನ್ನ ಸೆಟಪ್ ಮುಗ್ದಿಲ್ಲ, ಯಾಕೆಂದ್ರೆ ಅವ್ರು ಈ ಥರ ಕ್ಯಾಪ್ ಕೊಟ್ಟಿರ್ತಾರೆ. ಮೇ ಬಿ ಇದನ್ನ ಏನೋ ಹೀಗೆ ಮೇಲೆ ಐತೆ, ಲಾಕ್ ಮಾಡ್ಬೋದು ಅದನ್ನ. ಈ ಥರ ಏನೋ ಮಾಡಬಹುದು. ಇಲ್ಲೇ ಐತೆ, ಇಲ್ಲಿ ಒಳಗಡೆ ನೀನು ಇಲ್ಲಿ ನೀಟಾಗಿ ಹಾಕಿ ಸರಿ ನೋಡಂತಾರೆ ಇದನ್ನ. ಹಂಗೆ ಇರೋದು ಬಾರೋ, ನೋಡ್ರೆ ಗೊತ್ತೈತೈತೆ. ನೋಡಲ್ಲ ಮಾಡಲ್ಲ. ಒಂದೆರಡು ಲಾಕ್ ಆಯಿತು, ಮೂರನೇದಾಯಿತು, ನಾಲ್ಕನೇದಾಯಿತು. ಏನಕ್ಕಿದು? ಇದು ನೀಟಾಗಿ ಕಾಣಿಸುತ್ತೆ ಅನ್ನೋ ಥರ, ಕ್ಲೀನ್ಲಿನೆಸ್, ನೀಟ್ನೆಸ್. ಆ ನೆಟ್ಟು ಬೋಲ್ಟ್ ಎಲ್ಲ ಕಾಣಿಸಲ್ಲ. ಅಷ್ಟೇ, ಇಷ್ಟೇ. ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇವಾಗ. ಆಮೇಲೆ ಇದನ್ನು ಕೊಟ್ಟಿದ್ದಾರೆ. ಇದು ಏನಕ್ಕೆ ಅಂದರೆ ಮೇ ಬಿ ಹಿಂಗಿತ್ತಾ, ಹಿಂಗೆ ಅದಕ್ಕೆ ಹಾಕಿದ್ದು. ಅದರೊಳಗಡೆ ಹಾಕ್ಬಿಟ್ಟು ನೀನು ಲಾಕ್ ಮಾಡ್ಬೇಕು ಹಿಂಗೆ. ಹಾಂ, ಗ್ರಿಪ್ಪಿಗಪ್ಪಿ ಅದು. ಗ್ರಿಪ್ ಅಲ್ಲ ಇದು, ನನಗನ್ಸಪ್ಪ ಇದು ವಯರ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ತೋರಿಸ್ತೀನಿ. ಇದು ಹಿಂಗೆ ಫಿಕ್ಸ್ ಆಯ್ತಾ? ಮತ್ತು ವಯರಲ್ಲಿ ಇಡ್ತೀಯ? ಸರಿ ಒಂದು ಇನ್ನೊಂದೈತೆ. ಹಿಂಗ ಇರುತ್ತಾ? ನಮ್ಮ ವಯರ್ಗಳನ್ನ ನಾವು ಇದರ ಒಳಗಿಂದ ತಗೋಬೇಕು. ಹೀಗೆ. ಸೊ ಮತ್ತೆ ಇದು ಇಲ್ಲಿಂದ ಹೀಗೆ ಇದು ಒಳಗಡೆ ಕಳಿಸೋದು. ಇದು HDMI ವಯರ್ ಹೋಗುತ್ತೆ ಏನೋ ಗೊತ್ತಿಲ್ಲ. ಹೋಗುತ್ತೆ, ಎಲ್ಲ ವಯರ್ ಕೂರ್ತು. ಆಮೇಲೆ ಇದು ಮಾಮೂಲಿ ಇದು ಒಳಗಿಂದ ಬರಬೇಕಾ? ಇಲ್ಲ, ಇಲ್ಲಿಂದ ಹಿಂಗೆ ಕೆಳಗೆ ಬರುತ್ತೆ ಅಷ್ಟೇ. ಜನಕ್ಕೆ ಈಗ ಒಂದು 100 ಸತಿ ತೆಗ್ದು ಹಾಕಿ ಮಾಡ್ಬೇಕು ಇವಾಗ, ಸಮಾಧಾನ ಆಗೋರು. ಹೇಳಿಲ್ವಾ? ಎಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು. ಟೈಟ್ ಆಗುತ್ತೆ. ಅಷ್ಟೇ.